ಈ ಹಾಡು ನಿಮ್ಮ ಜೀವನವನ್ನೇ ಬದಲಾಯಿಸ್ತಂತೆ, ಏನಾಯ್ತು? ಅದೇ ಅಲ್ಲಿ ಹೊನ್ನಪ್ಪ ಭಾಗವತರು ಹಾ. ನಮ್ಮ ಗುರುಗಳು ಅವರಲ್ಲಿ ಬಂದಿದ್ರು. ಹುಡುಗಿ ಚೆನ್ನಾಗಿ ಹಾಡುತ್ತಲ್ಲ, ಇದು ಪ್ಲೇಬ್ಯಾಕ್ಗೆ ನಾವು ಹಾಕೋಬೋದಲ್ಲ ಅಂತ ಅಂದ್ಕೊಂಡ್ರು. ಆಮೇಲೆ ನೋಡಿದ್ರು ಕಣ್ಣೆಲ್ಲ ದೊಡ್ಡ ದೊಡ್ಡದಾಗಿದೆ. ಈ ಹುಡುಗಿನೇ ಯಾಕೆ, ನಾವು ಮಹಾಕವಿ ಕಾಳಿದಾಸ ಅಂತ ಒಂದು ಚಿತ್ರ ತೆಗಿತಾ ಇದ್ರು, ಅದರಲ್ಲಿ ಹೀರೋಯಿನ್ ರೋಲು ವಿದ್ಯಾಧರೆ ಅಂತ. ಆ ರೋಲು ಮಾಡೋಕ್ಕೆ ನನ್ನ ಕೇಳಿದ್ರು. ನಾಳೆ ಅಯ್ಯೋ ನಾನು ಸಿನಿಮಾದಲ್ಲಿ ಮಾಡಲ್ಲ, ನಾವು ಓದಬೇಕು ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟೆ. ನಮ್ಮ ತಾಯಿಗೆ ಮೊದಲೇ ತುಂಬ ಇಷ್ಟ. ಅವ್ರು ಹೇಳಿದ್ರು, ಇಲ್ಲಮ್ಮ ಒಂದೇ ಒಂದು ಪಿಕ್ಚರ್ ಮಾಡು, ಅದನ್ನು ಮಾಡಿಬಿಟ್ಟು ನೀನು ಮತ್ತೆ ವಾಪಸ್ ಬಂದು ಮತ್ತೆ ಸ್ಕೂಲಿಗೆ ಸೇರ್ಕು ಅಂತ ಹೇಳಿದ್ರು. ನಮ್ಮ ತಾಯಿ ಏನೇ ಹೇಳಿದ್ರು ರಮೇಶ್, ನಾನು ಇಲ್ಲ ಅಂತಿರ್ಲಿಲ್ಲ. ನಂಗೆ ಇಷ್ಟ ಇರಲಿ. ನಿಮಗೆ ಸಿನಿಮಾ ಬೇಡ ಆಗಿತ್ತು, ಬಟ್ ಸಿನಿಮಾಗೆ ನೀವು ಬೇಕಾಗಿತ್ತು. ಹಾಗಾಗಿ ಒಂದು ಫಿಲ್ಮ್ ಅಂತ ಶುರು ಮಾಡಿದೀವಿ, 200 ಚಿತ್ರಗಳು ಮಾಡ್ತೀರಿ. ಸೋ ನೈಸ್. ನಿಮ್ಮ ಮೊದಲನೇ ಚಿತ್ರ ಹೇಗಿತ್ತು, ಅದ್ರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಎಷ್ಟು ನೋಡಿ ಒಂದು ಎಕ್ಸ್ಪ್ರೆಷನ್ ಅವ್ರು ಏನು ಹೇಳ್ಕೊಡ್ತಾ ಇದ್ರು. ನಮ್ಮ ಗುರುಗಳು ಕೂರ ಸೀತಾರಾಮ್ ಶಾಸ್ತ್ರಿಗಳು ಅಂತ ನನಗೆ ಟೆಸ್ಟ್ ಮೇಕಪ್ ಮಾಡಿದ್ರು. ಫೋಟೋ ಎಲ್ಲ ಬಂತು. ಅದರಲ್ಲಿ ನನಗೆ ಈ ಕಡೆ ಒಂದು ನೋಡಿ ಕಪ್ಪು ಚುಕ್ಕೆ ಓಕೆ ಇಲ್ಲಿದೆ, ಸರಿ. ಹಾ, ಆ ಚುಕ್ಕೆ ಫೋಟೋದಲ್ಲಿ ಬಂತು. ನಮ್ಮ ಶರಪಂಜರ ಶಿವರಾಮ್ ಇದ್ದಾರಲ್ಲ, ಹೌದು, ಅವ್ರ ಅಣ್ಣನೇ ಅದ್ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ರಾಮನಾಥ್ ಸರ್. ಹಾ, ಅವರು ನೋಡ್ಬಿಟ್ಟು, ನಿಂಗೆ ಕಣ್ಣು ಆಪರೇಷನ್ ಮಾಡಬೇಕು, ಇದು ತೆಗಿಬೇಕು, ಫೋಟೋದಲ್ಲಿ ನಿಂದ ಅದು ಬಂದಿದೆ ಅಂತ. ನಾನು ಯಾವಾಗ ನೋಡಿದ್ರು ಅಳೋದೇ ಕೆಲಸ ಪ್ರತಿಯೊಂದಕ್ಕೂ. ನಾವು ಹೋಗೋಣ ವಾಪಸ್, ಅಮ್ಮ ಬೇಡಮ್ಮ ಸ್ವಲ್ಪ ಇರು ಅಂದ್ಬಿಟ್ಟು ನನ್ನ ಕರ್ಕೊಂಡು ಅಲ್ಲೇ ಪಕ್ಕದ ರೂಮ್ನಲ್ಲಿ ಸೀತಾರಾಮ್ ಶಾಸ್ತ್ರಿಗಳ ಹತ್ರ ಹೋಗಿ ಕರ್ಕೊಂಡೋಗಿ, ಸರ್ ಇವಳು ಅಳ್ತಾ ಇದ್ದಾಳೆ, ಅದೇನೋ ಚುಕ್ಕೆ ಬಂದ್ಬಿಟ್ಟಿದೆಯಂತೆ, ಆಪರೇಷನ್ ಮಾಡಿ. ಅವ್ರು ನನ್ನ ಕರೆದು ನೋಡ್ಬಿಟ್ಟು ಹೇಳಿದ್ರು, ಇಲ್ಲ ಆ ಚುಕ್ಕೆ ನಿನ್ಗೆ ಅದೃಷ್ಟ ಚುಕ್ಕೆ, ನೀನ್ ಎಲ್ಲೋ ಟಾಪ್ ಕೊಟ್ಟೋಗ್ತೀಯಾ, ಆಪರೇಷನ್ ಇಲ್ಲ ನಿನ್ನ. ಅವರು ರಾಮನಾಥ್ ಅವರು ನಿನ್ನ ಒಂದು ಹಳಿಸ್ಬೇಕು ಅನ್ನೋ ರೀತಿ ಮಾಡಿದ್ದಾರೆ, ಭಯಪಡ್ಬೇಡ, ಏನು ಆ ಥರ ಆಗಲ್ಲ ಅಂತ. ಅಲ್ಲಿಂದ ಶುರು ಆಯ್ತು ಉದಯ್ ಕುಮಾರ್ ಜೊತೆ, ರಾಜ್ಕುಮಾರ್ ಅವ್ರ ಜೊತೆ, ಕಲ್ಯಾಣ್ ಕುಮಾರ್ ಅವ್ರ ಜೊತೆ. ಅದೇನಾಯ್ತು, ಪಿಕ್ಚರ್ ಆದ ತಕ್ಷಣ ಸದ್ಯ ಮುಗೀತು, ವಾಪಸ್ ಹೊಟ್ಟೋಗೋಣ ಅಮ್ಮ ಅಂತ ಅಂದ್ರೆ ಅದು ರಿಲೀಸ್ ಆಗ್ಬಿಟ್ಟು ನ್ಯಾಷನಲ್ ಅವಾರ್ಡ್ ಬಂತು. ನ್ಯಾಷನಲ್ ಅವಾರ್ಡ್ ಬಂತು. ಸೆಕೆಂಡ್ ಪಿಕ್ಚರ್ಗೂ ನನ್ನೇ ಹಾಕಬೇಕು ಅಂತ ಅವರಿದ್ದು. ನಾನು ಖಂಡಿತ ಮಾಡಲ್ಲ ಅಮ್ಮ, ಪ್ಲೀಸ್ ಬಿಟ್ಬಿಡು ನನ್ನ ಅಂತ ಹೇಳಿದೆ. ನಮ್ಮ ತಾಯಿಲಿ ಇದೊಂದು ಮಾಡಿಬಿಡು ಏನೀಗ ಅಂದರು. ಸರಿ, ಆ ಪಿಕ್ಚರು ಹೋಗಿ ವಾಹಿನಿ ಸ್ಟುಡಿಯೋ ಪಕ್ಕದಲ್ಲಿ ರೇವತಿ ಸ್ಟುಡಿಯೋ ಅಂತ ಇತ್ತು. ಆ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಿದೆ. ಸುಮ್ಮನೆ ಕುತ್ಕೊಳ್ತೀವಿ, ಏನಪ್ಪ ದೇವ್ರೆ ಯಾವತ್ತು ನನಗೆ ಬಿಡುಗಡೆ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ ಒಬ್ಬರು ಬಂದರು ಒಳಗಡೆ. ಬಂದ ತಕ್ಷಣ ಏನು ಜನ ಎಲ್ಲ ನಿಂತ್ಕೊಂಡ್ಬಿಡ್ತು. ಯಾಕೆ ಎಲ್ಲರೂ ಹೀಗೆ ನಿಲ್ತಿದ್ದಾರೆ ಅಂತ ನಾನು ಸುಮ್ಮನೆ ನೋಡ್ತಾ ಇದ್ದೆ. ಅವರಲ್ಲಿ ನೇರ ಹೋದರು ಸುಬ್ರಹ್ಮಣ್ಯ ಅವ್ರ ಹತ್ರ. ಹೋಗ್ಬಿಟ್ಟು ಅವ್ರು ಸುಬ್ರಹ್ಮಣ್ಯ ಅವರು ಹೇಳಿದ್ರು, ನೋಡಿ ಅಲ್ಲೊಂದು ಕೂತಿದೆಯಲ್ಲ ಆ ಹುಡುಗಿ ಬೆಂಗಳೂರಿಂದ ಬಂದಿದೆ ಅಂದಿಷ್ಟು ಅವ್ರು ನಾನು ನೋಡಿ ಚೆನ್ನಾಗಿದೆಯಾ ಅಂದರು ಕನ್ನಡದಲ್ಲಿ. ಹಿಂಗ ಕಾಫಿ ಕುಡಿತೀಯಮ್ಮ ಅಂದರು. ಹಿಂಗ ಅಷ್ಟೇ ಹೇಳ್ಬಿಟ್ಟು ಅವ್ರ ಹತ್ರ ಎಲ್ಲ ಹೇಳ್ಬಿಟ್ಟು ನನ್ನೊಂದು ಸಾರಿ ಹಿಂಗೆ ನೋಡಿಕೊಂಡು ಹೊರಟು. ನಮ್ಮ ಪಕ್ಕದಲ್ಲ ಬಂದು ನಿಂತಿರು, ಯಾರು ಇವರು, ಏನು ಜನ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟು ಒಳ್ಳೆ ಎಲ್ಲ ಇದಾಗಿ ಒಂದು ಏನೋ ದೊಡ್ಡ ಗಾಳಿ ಬಂದು ಇದಾಯ್ತಲ್ಲ. MGR ಅವರು ಗೊತ್ತಿಲ್ವ ನಿಮಗೆ? ಕನ್ನಡದಲ್ಲಿ ಮಾತಾಡಿದ್ರಾ? ಅವ್ರು ಮೈಸೂರಿನೆಲ್ಲ ತುಂಬ ಶೂಟಿಂಗ್. ಎನ್ ಜಾನಕಿಯವರು ಅವರು ಇಲ್ಲಿ ಮೈಸೂರಿನಲ್ಲೆಲ್ಲ ತುಂಬ ಶೂಟಿಂಗು. ಯಾರು MGR ಅಂತ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ. ಅವಾಗ ನನ್ನ ಜ್ಞಾಪಕ ಬಂತು, ಮೆಜೆಸ್ಟಿಕ್ ಹತ್ರ ಹುಲಿ ಬಾಯಿನ ಇಟ್ಕೊಂಡು ಅವ್ರ ತಲೆ ಇಟ್ಕೊಂಡು ಯಾವುದೋ ಒಂದು ಪಿಕ್ಚರ್ ಅದು, ಅದ್ರದ್ದು ಫೋಟೋ ಅವರೇನ ಇವರು ಹುಲಿನೆಲ್ಲ ಇಟ್ಕೊಂಡವ್ರಲ್ಲ, ಇವ್ರು ಇಲ್ಲಾಕೆ ಬಂದರು. ನಾನು ನೋಡಿ ಎಷ್ಟು ಇನ್ನೋಸೆಂಟ್ ಅಂದರೆ, ಏಲುಸೋರು ಇದು ತೆಗೆದ್ರು, ಅದೇನೋ ಟೆಸ್ಟು ಇದು ತೆಗೆದಾಗ ನನಗೆ ಅಲ್ಲಿ ನಮ್ಮ ಅಣ್ಣನ ಫೋಟೋ ಇಟ್ಕೊಂಡು ಓಡಾಡಬೇಕು. ಆವಾಗ ಆ ಗ್ಲಾಸ್ ಕೆಳಗಡೆ ಬೀಳುತ್ತೆ, ಆ ಗ್ಲಾಸು ಕಾಲು ಚುಚ್ಚುತ್ತೆ. ನಾನು ಆ ಗ್ಲಾಸ್ ಚುಚ್ಚಿದ್ರು ಕೂಡ ಭಯ ಹೇಳೋಕ್ಕೆ ಸುತ್ತೊಡಿತಾ ಇದ್ದೀನಿ, ಬ್ಲಡ್ ಸುರಿತಾ ಇದೆ. MGR ಬಂದು ಕೂತಿದ್ದಾರೆ. ಅವರು ಗವಮ್ಮ ಹಾಂ, ನನಗೇ ಭಯ ಆಗೋಯ್ತು, ಏನೋ ಇವ್ರು ಕರಿತಾವಲ್ಲ ಅಂತ ಹೋದರೆ, ರಮೇಶ್ ಅವರೇ ನಾನು ಯಾರೋ ಆರ್ಡಿನರಿ ದೊಡ್ಡ ಇವಾಗಿನ ಹೀರೋಯಿನ್ ಆದರೆ ಪರವಾಗಿಲ್ಲ, ಆದರೆ ನಾನು ಯಾರೋ ಒಬ್ಬರು ಏನಕ್ಕೂ ನಾನು ಅವಾಗಿಲ್ಲ. ನನ್ನ ಕಾಲು ಎತ್ತಿ ಹೀಗಿಟ್ಕೊಂಡ್ರು, ಕರ್ಚಿಫ್ ತೆಗೆದ್ರು, ತಣ್ಣಿಕೊಂಡ ಅಂದರು, ಕಾಲು ನಾನು ತೊಳೆದ್ರು, ಆ ಗ್ಲಾಸ್ ಹಾಕಿತ್ತರು, ಅವ್ರ ಕರ್ಚಿಫಲ್ಲಿ ಹಾಗೆ ಕಟ್ಟಿದ್ರು. ಹೌದು, ನಂಗೆ ಅವತ್ತೇ ಇವರು ಮನುಷ್ಯರ ದೈವನ, ಇವರು ದೇವರ, ಇದು ಹೇಗೆ ಇವರು ಅಂದ್ಬಿಟ್ಟು ಅವತ್ತಿಂದ ನಾನು ಅವ್ರನ್ನ ಒಬ್ಬರು ಮನುಷ್ಯರು ಅನ್ನೋದಕ್ಕಿಂತಲೂ ದೇವರು ಅಂತ ನೆನೆಸ್ಕೊಂಡಿದ್ದೀನಿ ಅವ್ರನ್ನ.
ಅವರವಾಗ ನಾಡೋಡಿ ಮನೆ ಪಿಕ್ಚರ್ ತೆಗಿತಾ ಇದ್ರು. ಅದ್ರಲ್ಲಿ ಅವರೇ ಡೈರೆಕ್ಟರ್, ಅವರೇ ಡ್ಯೂಯಲ್ರಲ್ಲ, ಅವರೇ ಪ್ರೊಡ್ಯೂಸರ್, ಅವರೇ ಎಲ್ಲ. ಆಗ್ತಿರಲ್ಲ ಮೇಡಮ್, ಆ ಫಿಲ್ಮ್ ಅಲ್ಲಿ ಮರೆಯಕ್ಕಾಗತ್ತಾ ಮೇಡಮ್? ಇಡೀ ಫಿಲ್ಮ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರುತ್ತೆ. ನೀವು ಬರ್ತಿದ್ದಂಗೆ ಕಲರ್. ಫಸ್ಟ್ ಟೈಮ್ ನಾವೆಲ್ಲ ಕಲರ್ ಫಿಲ್ಮ್ ನೋಡಿದ್ದು ತಮಿಳಲ್ಲಿ ಅದೇ. ಅದು ಅವರು ಅದನ್ನ ನೋಡಿ MGR ಒಂಥರ ಬುದ್ಧಿ ಉಪಯೋಗಿಸಕ್ಕೆ ಹೊಸ ಹುಡುಗಿನ ಹಾಕಿ ಒಪ್ತೆ ಪಿಕ್ಚರ್ ಏನಾರು ಆಗ್ಬಿಟ್ರೆ ಗತಿ ಅಂದ್ಬಿಟ್ಟು ನಾನು ಬರ್ತೀನಿ ನೋಡಿ ದೀಪದಲ್ಲಿ ಹೌದು, ಅಲ್ಲಿಂದ ಕಲರ್ ಆಗುತ್ತೆ. ಏನು ಏನ್ ಮೇಡಮ್ ಆ ಟೈಮಲ್ಲಿ ನಿಮ್ಮನ್ನ ಎಲ್ಲರೂ ಆ ಕನ್ನಡದ ಪೈಂಗಿಳಿ, ಕನ್ನಡ ಅಂದ್ರೆ ಕನ್ನಡದ ಹುಡುಗಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಕನ್ನಡದ ಹುಡುಗಿ ಇಲ್ಲಿ ಬಂದು ಮಿಂಚ್ತಾ ಇದ್ದಾರೆ ಅಂತ. ಆ ಸ್ಪ್ಯಾರಲ್ ಆಗಿ ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮ ಕೆರಿಯರ್ ಶುರು ಆಗುತ್ತೆ. ಕುಮಾರ ತ್ರಯರು 3 ಜನ ಆಕ್ಟ್ ಮಾಡ್ತೀರಿ. ಆ ಅನುಭವಗಳು ಹೇಗಿತ್ತಮ್ಮ? ಕಲ್ಯಾಣ್ ಕುಮಾರ್ ಅವರು, ಉದಯ್ ಕುಮಾರ್ ಅವರು, ರಾಜ್ಕುಮಾರ್ ಅವರು. ಇವಾಗ ಈಗಿನ ತರ ಒಬ್ರಿಗೆ ರೆಕಮೆಂಡೇಶನ್ ಇರಲಿಲ್ಲ. ಸ್ಟುಡಿಯೋ ಅಲ್ಲ, ಈ ಫ್ಲೋರಲ್ಲಿ ಶೂಟಿಂಗ್ ನಡೀತಿದ್ರೆ ಅಲ್ಲೊಬ್ರು ಇರೋ ಬರೋರು, ಯಾರು ಹುಡುಗಿ ಅನ್ನೋರು, ಅವ್ರು ಹೇಳೋರು ಕರೆಕ್ಟಾಗಿ ಬರುತ್ತಾ, ಕರೆಕ್ಟಾಗಿ ಮಾತಾಡೋದು ನೋ ಅಂತ ಹೇಳಿ ಒಡನೆ ಅವ್ರ ಪಿಕ್ಚರ್ ಬುಕ್ ಮಾಡೋರು. NTR ಶೂಟಿಂಗ್ ನಡೀತಿದ್ದ, ಅವ್ರು ಬಂದು ನೋಡಿದ್ರು, ಅಮ್ಮ ಈ ಬಾಗುಂಡಿ ಅಂದ್ಬಿಟ್ಟು ಅವ್ರದ್ದು ಪಾಂಡುರಂಗ ಮಹಾತ್ಮೆ ಫಸ್ಟ್ ಪಿಕ್ಚರಲ್ಲಿ ನನ್ನ ಹಾಕಿದ್ರು. ಆಮೇಲೆ ಜಮಿನಿ ವಾಸನ್ ಬಂದು ಇರುಂಬುತ್ತಿರೆ ತಮಿಳು, ಅದರಲ್ಲಿ ಶಿವಾಜಿ ಗಣೇಶು, ಹಿಂದಿಲಿ ದಿಲೀಪ್ ಕುಮಾರ್. ಆಮೇಲೆ ನಮಗೆ ಸಿಕ್ಕದಂತ ನಿಮ್ಮ ಚಿತ್ರಗಳು ಮೇನ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನೀವು ಅಭಿನಯಿಸಿದಂಥ ಚಿತ್ರಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ನನಗೆ ರಾಜ್ಕುಮಾರ್ ವಿಷಯ ಕರ್ನಾಟಕ ಜನ ಎಲ್ಲ ಅವ್ರನ್ನ ಹೊಗಳ್ತಾರೆ, ನಾನು ಆ ಥರ ಹೊಗಳ್ತಾ ಇಲ್ಲ. ನಾನು ಸಾವಿರಾರು ಜನಗಳು ನೋಡಿದ್ದೀನಿ, ಸಾವಿರಾರು ಜನಗಳನ್ನ ಭೇಟಿ ಮಾಡಿದ್ದೀನಿ. ಆದರೆ ರಾಜ್ಕುಮಾರ್, ನಮ್ಮ ರಾಜ್ಕುಮಾರ್ ಥರ ಸರಳ ಜೀವಿ ಯಾರೂ ಇಲ್ಲ, ಹೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರ ಸಮಾನ ನಮಗೆ ತುಂಬ ಅವರಲ್ಲಿ ನನ್ನ ಕಷ್ಟ ಎಲ್ಲ ಅವ್ರ ಹತ್ರ ಹೇಳ್ಕೊಳ್ವೆ. ಅವ್ರ ಥರ ಒಬ್ಬ ಮನುಷ್ಯನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಪಾರ್ವತಮ್ಮನವರು, ಅವರು ನವರಸ ನಾಯಕ, ಬರೀ ಸಿನಿಮಾ ಅವರು, ಆದರೆ ಪಾರ್ವತಮ್ಮನವರು ನವರಸ ನಾಯಕಿ. ಭಾಗ್ಯವಂತರದ ಕ್ಯಾರೆಕ್ಟರ್ ಇಬ್ಬರು, ಅವ್ರು ನಿಜವಾದ ಅವರಿಬ್ಬರು, ಪಾರ್ವತಮ್ಮನವರು ರಾಜ್ಕುಮಾರ್. ಒಳ್ಳೆ ಮಗಳು, ಒಳ್ಳೆ ಹೆಂಡತಿ, ಒಳ್ಳೆ ಗೃಹಿಣಿ, ಒಳ್ಳೆ ತಾಯಿ, ಒಳ್ಳೆ ನಿರ್ಮಾಪಕಿ. ರಾಜ್ಕುಮಾರ್ ಅವ್ರಿಗೆ PRO, ಮ್ಯಾನೇಜರ್ ಎಲ್ಲ ಅವ್ರ ಸಮಾನ ಯಾರೂ ಇಲ್ಲ. ಅವ್ರನ್ನ ಮೆಚ್ಚಿಸಕ್ಕೆ ನಾನು ಹೇಳ್ತಾ ಇಲ್ಲ, ನಿಜವಾದ ವಿಷಯ ಹೇಳ್ತಾ ಇದ್ದೀನಿ. ಅವ್ರು ರಾಜ್ಕುಮಾರ್ ಎಲ್ಲ ಮುತ್ಕೊಂಡಿದ್ರೆ ಪೊಲೀಸು ಏನು ಮಾಡೋಕ್ಕಾಗ್ತಿಲ್ಲ, ಅವರು ನೋಡ್ತಾ ನಿಂತ್ಕೊಳ್ಳೋರು ರಾಜ್ಕುಮಾರ್ನ. ಭಾರತ ಹೋಗಿ ಹೋಗಿ ಸ್ವಲ್ಪ ಎಲ್ಲ ಆ ಕಡೆ ಕೂತ್ಕೊಳ್ಳಿ ಅಂತ ಬಂದ್ರು ಅಂದ್ರೆ ಎಲ್ಲ ರಾಜ್ಕುಮಾರ್ ಏನು ಹೇಳಿದ್ರು ಸರೀರಿ ಅಂದ್ರೆ ವಿನಃ ಒಂದ್ ದಿವ್ಸಕ್ಕಾದ್ರೆ ಅವರು ಇಲ್ಲ ಅಲ್ಲ. ನಾವು ಮೆಡ್ರಾಸ್ನಲ್ಲಿದ್ದಾಗ ಎವ್ರಿ ವೀಕ್ ವಿ ಶುಡ್ ಗೋ ಟು ದೇರ್ ಹೌಸ್. ಪಾರ್ವತಮ್ಮ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡೋರು, ಇಷ್ಟಪ್ಪ ಅಂಡೆ ಒಳಗೆ ಮಾಡೋರು ಪಾಪ. ನಾನು ನಮ್ಮ ಯಜಮಾನ್ರು ಹೋಗಿ ಊಟ ಮಾಡಿಕೊಂಡು ಅಲ್ಲೇ ಇದ್ದು ಸ್ವಲ್ಪ ಹೊತ್ತು ರಾತ್ರಿ 11 ಗಂಟೆಗೆ ವಾಪಸ್ ಬರ್ತಾ ಇದ್ವಿ.